ಪ್ರಮೋದ್ ಮುತಾಲಿಕರು ಕೂಡ ಆಸ್ಪತ್ರೆ ವೀಕ್ಷಣೆ ಮಾಡಿ ಬಂದಿರೋ ಅವ್ರ ಜೊತೆ ಕೂಡ ಮಾತಾಡೋಣ. ಸರ್, ಏನು ನಡೀತಿದೆ ಸರ್ ಇಲ್ಲಿ ಕರ್ನಾಟಕದಲ್ಲಿ? ಈಗ ಮೊದಲನೇದಾಗಿ ಚಾಮರಾಜಪೇಟೆ ಈ ಕ್ಷೇತ್ರದಲ್ಲಿ ಜಮೀರ್ ಅಹ್ಮದ್ ಅವರ ಕ್ಷೇತ್ರದಲ್ಲಿರುವಂಥ ಒಂದು ಪಶು ಆಸ್ಪತ್ರೆ, ಇದನ್ನು ವಕ್ಫ್ ಬೋರ್ಡಿಗೆ ಸ್ಥಳಾಂತರಗೊಳಿಸ್ತಾ ಇದ್ದಾರೆ, ಅಂದರೆ ಶಿಫ್ಟ್ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡಿಗೆ ಈ ಪೂರ್ತಿ 2 ಎಕರೆ ಜಾಗವನ್ನು ಅವರಿಗೆ ಒಪ್ಪಿಸುವಂಥದ್ದು ಒಂದು ನಿರ್ಣಯವನ್ನು ಮಾಡಿ ಈಗಾಗಲೇ ಸರ್ಕಾರಿ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇದು 100 ವರ್ಷದಕ್ಕಿಂತ ಹೆಚ್ಚಿನ ಕೊಟ್ಟಂಥ ಒಬ್ಬರು ಮುತ್ತೋಜಿರಾವ್ ಸಿಂಧಿಯಾ ಅಂತ ಹೇಳಿ ದಾನ ಮಾಡಿದ ಜಾಗ ಇದು. ಪಶುಗಳಿಗೆ ಮಾತ್ರ ಇದು ಚಿಕಿತ್ಸೆ ಕೊಡಬೇಕು, ಪಶು ಪಕ್ಷಿ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಬೇಕು, ಅವ್ರ ಸಂರಕ್ಷಣೆ ಆಗಬೇಕು, ಅವರ ವೃದ್ಧಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲೇ ಕೊಟ್ಟಂಥ ಜಾಗ ಇದು. ಈಗ ಅವ್ರ ಮೊಮ್ಮಕ್ಕಳು ಕೂಡ ಇದ್ದಾರೆ. ಸೊ ಅವರು ಹೇಳ್ತಾರೆ, ಇಲ್ಲ ಹಾಗೇನಾದರೂ ಇದು ಮಾಡಿದರೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಮುತ್ತೋಜಿರಾವ್ ಸಿಂಧಿಯಾ ಅವರ ಮೊಮ್ಮಕ್ಕಳು ಕೂಡ ಹೇಳಿದ್ದಾರೆ. ಸೊ ಈಗ ಮುಖ್ಯವಾಗಿ ಈ ಜಾಗದಲ್ಲಿ ಪ್ರತಿ ನಿತ್ಯ ಸುಮಾರು ಒಂದು 50ರಿಂದ 60 ಬೇರೆ ಬೇರೆ ಪ್ರಾಣಿಗಳು ಚಿಕಿತ್ಸೆಗೆ ಬರ್ತಾ ಇದ್ದಾವೆ. ಹಾಲಿ ಈಗಾಗಲೇ ಡಾಕ್ಟರ್ ಕಡೆಯಿಂದ ನಾವು ಇನ್ಫಾರ್ಮೇಷನ್ ತೊಗೊಂಡ ಪ್ರಕಾರ ಪ್ರತಿನಿತ್ಯ 50ರಿಂದ 60 ಪಶು ಪ್ರಾಣಿಗಳು ಎಲ್ಲ ಬರ್ತಾ ಇದ್ದಾವೆ. ಸೊ ಚಿಕಿತ್ಸೆ ನಡೀತಾ ಇದೆ, ಎಲ್ಲ ರೀತಿಯ ಔಷಧಿಗಳಿದ್ದಾವೆ, ಸ್ಟಾಫು ಇದೆ. ಸೊ ಎಲ್ಲ ವ್ಯವಸ್ಥಿತವಾಗಿದ್ದಂಥ ಈ ಸುಸಜ್ಜಿತವಾದಂಥ ಈ ಬಿಲ್ಡಿಂಗನ್ನು ಅಥವಾ ಈ ಜಾಗವನ್ನು ಮುಖ್ಯವಾಗಿ ಕಬಳಿಸೋಗೋಸ್ಕರನೇ, ಅತಿಕ್ರಮಣ ಮಾಡೋಗೋಸ್ಕರನೇ ವ್ಯವಸ್ಥಿತವಾಗಿ ಜಮೀರ್ ಅಹ್ಮದ್ ಅವರು ಭಾಳ ದೊಡ್ಡ ಬ್ಲಂಡರ್ ಮಾಡ್ತಾ ಇದ್ದಾರೆ, ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಇದೇ ಮಾದರಿಯಲ್ಲೇ ಈಗಾಗಲೇ ಪ್ರಾಣಿಗಳ ಒಂದು ಸಂಘಟನೆ ಮತ್ತು ಯಲಹಂಕ MLA ಇಬ್ಬರೂ ಸೇರಿ ಹೈಕೋರ್ಟಿಗೆ ಹೋಗಿದ್ದರು. 68 ಪಶು ಆಸ್ಪತ್ರೆಗಳನ್ನು ಊರು ಹೊರಗಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಣಯ ತಗೊಂಡಿದ್ದರ ವಿರುದ್ಧ ಹೈಕೋರ್ಟಿಗೆ PIL ಹಾಕಿದರು. ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಜನರ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ದನಗಳ ಆರೋಗ್ಯನೂ ಮುಖ್ಯ. ಹಾಗಾಗಿ 68 ಪಶು ಆಸ್ಪತ್ರೆಗಳನ್ನು ಹೊರವಲಯದಲ್ಲಿ ತಗೊಂಡು ಹೋಗಬಾರ್ದು, ಈಗ ಎಲ್ಲಿದ್ದಾವೆ ಅಲ್ಲೇ ಇರಬೇಕು ಅಂತೇಳಿ ಹೈಕೋರ್ಟ್ ಭಾಳ ಸ್ಪಷ್ಟವಾದಂಥ ಆರ್ಡರ್ ಇದೆ. ಈಗ ಇದನ್ನು ಇಮ್ಮಿಡಿಯೇಟಾಗಿ ಇದನ್ನು ವಕ್ಫ್ ಬೋರ್ಡಿಗೆ ಕೊಡುವಂಥ ಅವಶ್ಯಕತೆ ಏನಿತ್ತು? ಚಾಲ್ತಿಯಲ್ಲಿದೆ, ಪ್ರಾಣಿಗಳು ಬಂದು ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಜನರಿಗೆ ಆಶ್ರಯ ಕೊಟ್ಟಿದ್ದಂಥ ಇದನ್ನು ಟ್ರಾನ್ಸ್ಫರ್ ಯಾಕೆ ಮಾಡಬೇಕು ಅಂತಂದರೆ ಇಸ್ಲಾಮೀಕರಣ, ಇಡೀ ಕ್ಷೇತ್ರವನ್ನು ಇಸ್ಲಾಂ ಮಾಡೋಕ್ಕೆ ಹೊರಟಿದ್ದಾರೆ ಇವರು. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಮುತ್ತೋಜಿರಾವ್ ಸಿಂಧಿಯಾ ಕೊಟ್ಟಂಥ ದಾನದ ಈ ಜಾಗದ 1 ಇಂಚ್ ಕೂಡ ಯಾವುದೇ ರೀತಿಯ ಬೇರೆ ಇಲಾಖೆಗೆ ನಾವು ಟ್ರಾನ್ಸ್ಫರ್ ಕೊಡುವುದಿಲ್ಲ. ಬಹಳ ದೊಡ್ಡ ಹೋರಾಟ ಆಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರೈತ ಸಂಘಟನೆಗಳು ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಈಗಾಗಲೇ ಹೇಳಿದ್ದಾರೆ, ನಾವು ನಿಮ್ಮ ಸಪೋರ್ಟ್ನಲ್ಲಿದ್ದೀವಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾನು ಹೇಳೋದು, ಇದನ್ನು ಯಾವುದೇ ದೃಷ್ಟಿಯಿಂದ ಬೇರೆ ಇಲಾಖೆಗೆ ವಕ್ಫ್ ಬೋರ್ಡ್ಗೆ ಕೊಡೋಕ್ಕೆ ಅವಕಾಶ ಇಲ್ಲ, ಕೊಡೋದಿಲ್ಲ, ಬಿಡುವುದಿಲ್ಲ ಅಂತ. MP ಅವರು, ಈ ಕ್ಷೇತ್ರದ MP ಸನ್ಮಾನ್ಯ ಶ್ರೀ PC ಮೋಹನ್ ಅವರು, ಇಲ್ಲಿಯ ಅಧಿಕಾರಿಗಳು ನಮಗೆ ಅಭಿವೃದ್ಧಿಗೋಸ್ಕರ ಸ್ವಲ್ಪ ಫಂಡ್ ಬೇಕು ಅಂತ ಹೇಳಿದಾಗ 49 ಲಕ್ಷ ರೂಪಾಯಿ ಇದೇ 6 ತಿಂಗಳ ಮಧ್ಯದಲ್ಲೇ 49 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸೊ ಯಾಕೆ ಕೊಟ್ಟರು? ಅಭಿವೃದ್ಧಿ ಸಲುವಾಗಿ. ಸೊ ಇಷ್ಟೆಲ್ಲ ಜೀವಂತಿಕೆ ಇರುವಂಥ, ಚಾಲನೆಯಲ್ಲಿರುವಂಥ, ಸಕ್ರಿಯವಾಗಿರುವಂಥ ಈ 2 ಎಕರೆ ಭೂಮಿಯನ್ನು ಕಬಳಿಸೋಗೋಸ್ಕರನೇ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಅಹ್ಮದ್ ಅವರೇ, ಬೇಕಾದಷ್ಟು ವಕ್ಫ್ ಬೋರ್ಡಿಗೆ ಜಾಗ ಇದೆ, ಬೆಂಗಳೂರಿನಲ್ಲಿ ಬೇಕಾದಷ್ಟಿದೆ. ನಿಮಗೆ ಬೇಕಾದರೆ ನಾವು ಮಾಹಿತಿ ಕೊಡ್ತೀವಿ ಎಲ್ಲೆಲ್ಲಿದೆ, ಏನೇನಿದೆ ಅಂತನ್ನುವಂಥದ್ದು. ಅಲ್ಲಿ ಬೇಕಾದ ಮಾಡ್ಕೊಳ್ಳಿ, ಶಾಲೆ ಮಾಡ್ಕೊಳ್ಳಿ, ಮೊರಾರ್ಜಿ ದೇಸಾಯಿ ಶಾಲೆ ವಸತಿ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ.
ಆದರೆ ಇದನ್ನು ಮಾತ್ರ ನಾವು ಕೊಡೋದಿಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ.